ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿತಾಸ್ KYC ಲಾಗ್. ಇವತ್ತಿನ ರೆಸಿಪಿ ದೊಣ್ಣಮೆಣಸಿನ್ಕಾಯಿ ಪಲ್ಯ. ಇದು ರೊಟ್ಟಿ, ಚಪಾತಿ ಅಥವಾ ಬಿಳಿ ಹೋಳಿಗೆ ಜೊತೆಗೆ ಒಳ್ಳೆ ಕಾಂಬಿನೇಷನು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ದೊಣ್ಣಮೆಣಸಿನ್ಕಾಯಿನ ತೊಳ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಹಂಚಿನ ಮೇಲೆ ಹುರಿಬೇಕು. ಹುರಿದ ನಂತರ ತೆಗೆದಿಟ್ಬಿಡಿ ಆರಲಿಕ್ಕೆ. ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಇವಾಗ ಮೊದಲಿಗೆ ಹುಣಸೆ ಹಣ್ಣು ನೆನೆ ಇಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಆಮೇಲೆ ಸ್ಟಫಿಂಗಿಗೆ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ. ಈಗ ಒಂದು ಪಾತ್ರೆಗೆ 3 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ. 1 ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಆ ಒಗ್ಗರಣೆಗೆ ರುಬ್ಬಿರೋ ಕೊಬ್ಬರಿನೆಲ್ಲ ಹಾಕಿ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗುರಾಳ್ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣಿನ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟಫ್ ರೆಡಿ ಆಗುತ್ತೆ. ಇವಾಗ ಒಂದೊಂದೇ ದೊಣ್ಣಮೆಣಸಿನ್ಕಾಯಿನ ಹಿಂದ್ಗಡೆ ಭಾಗದಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ಈ ಸ್ಟಫಿಂಗ್ನ ಅದರೊಳಗೆ ತುಂಬಬೇಕು. ಸ್ಟಾರ್ಟಿಂಗಲ್ಲಿ ದೊಣ್ಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ವಿ, ಸೊ ಹಾಗಾಗಿ ಅದು ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ. ಇವಾಗ ಸ್ಟಫಿಂಗ್ ಎಲ್ಲ ಹಾಕಿಬಿಟ್ಟು ಇವಾಗ ಇನ್ನೊಂದ್ಸರಿ ಬೇಯಿಸ್ಕೊಂಡ್ಬಿಟ್ರೆ, ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ಬಿಟ್ರೆ ದೊಣ್ಣಮೆಣಸಿನ್ಕಾಯಿ ಪಲ್ಯ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.